ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಮಹಿ ಹೇಳಿದರೆ ಭೂಮಿ, ಮಹಿಷ ಅಂತೇಳಿದರೆ ಈ ಭೂಮಿಗೆ ಒಡೆಯ. ರಾವಣನನ್ನು ಕೊಂದ, ಅದಕ್ಕೆ ವಿಜಯದಶಮಿ ಅಂತ ಹೆಸರು. ಶಮಿ ವೃಕ್ಷದಲ್ಲಿ ಅಡಗಿಸಿಟ್ಟಂಥ ಅವರ ಶಸ್ತ್ರಾಸ್ತ್ರಗಳನ್ನು ತೆಗೆದು ಪೂಜಿಸಿದ ದಿನ ವಿಜಯದಶಮಿ. ಪಾಂಡವರು ಅಜ್ಞಾತದಲ್ಲೇ ಇದ್ದಾರೆ, ಅವರನ್ನು ಇನ್ನೂ ನಾವು ಹೊರಗೆ ತರಲಿಲ್ಲ. ಕನ್ಯಾ ಪೂಜೆ ಅಂತ ಒಂದು ಪೂಜೆ. ಈ ಮಗು ಈಗ ಇಲ್ಲಿ ಸಾಕ್ಷಾತ್ ಆ ಶಕ್ತಿಯ ಸ್ವರೂಪ, ದೇವಿಯ ಸ್ವರೂಪ. ಇವಳನ್ನು ಬಾಲಾ ತ್ರಿಪುರ ಸುಂದರಿ ಅಂತ. ಈ ನವರಾತ್ರಿ ಸ್ತ್ರೀ ಶಕ್ತಿಗಳ ಪ್ರಾಧಾನ್ಯತೆಗೆ ಕೊಟ್ಟಂಥ ಒಂದು ವ್ಯವಸ್ಥೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ಇಂಥ 9 ನವದುರ್ಗೆಗಳನ್ನು ಇನ್ನು ಯಾವ ರೀತಿಯಲ್ಲಿ ಆಚರಿಸ್ತಾರೆ? ಈಗ ಎಚ್ಚರ ಸ್ಥಿತಿಯಲ್ಲಿ ನಾನು ಅಂತ ಒಬ್ಬ ಇದ್ದೇನೆ, ನನ್ನ ಸುತ್ತ ಈ 9 ಕೋಟೆಗಳು ಈಗ ಇದೆ, ಹಾಗೆ ಒಂದು ದೊಡ್ಡ ಲಿಂಗ ಶರೀರವಿದೆ, ಹಾಗೆ ಒಳಗೆ ಒಂದು ವಿದ್ಯುತ್ ಕಾಂತಿಯ ತರಂಗ ಅನ್ನುವಂಥ ವಿಷ್ಣು ಇದ್ದಾನೆ. ಹೀಗೆ ಈ ಎಚ್ಚರ ಸ್ಥಿತಿಯಲ್ಲಿರುವಂಥ ನಾನು ಯಾರು ಕೇಳಿದರೆ ಮಹಿಷಾಸುರ ಅಂತ. ಮಹಿ ಹೇಳಿದರೆ ಭೂಮಿ, ಮಹಿಷ ಅಂತೇಳಿದರೆ ಈ ಭೂಮಿಗೆ ಒಡೆಯ. ಇವ ಅಸುರ. ಅಸುರ ಅಂತ ಹೇಳಿದರೆ ಅವ ಅಮಲಿನಲ್ಲಿಲ್ಲ, ಅವ ಎಚ್ಚರದಲ್ಲಿರುವವ, ಜಾಗೃತಾವಸ್ಥೆಯಲ್ಲಿರುವವ, ದೇಹ ಭಾವದವ ಅಂತ. ಇಂಥ ದೇಹ ಭಾವವನ್ನು ಕಳಚಿ, ಹೀಗೆ ಕಳಚುವುದು ಯಾರು ಕಳಚುವುದು? ಹೀಗೆ ಕಳಚುವವಳಿಗೆ ಮಹಿಷಮರ್ದಿನಿ ಅಂತ ಹೆಸರು. ಮಹಿಷ ಹೇಳಿದರೆ ಈ ಎಚ್ಚರದ ಸ್ಥಿತಿಗೆ ಯಾರು ಈಶನೋ ಒಡೆಯನೋ ಅವನನ್ನು ಇಲ್ಲದ ಹಾಗೆ ಮಾಡುವವಳು. ಸೊ ಈ ಇಲ್ಲದ ಹಾಗೆ ಮಾಡುವಂಥ ಸ್ಥಿತಿಯನ್ನು ಸಾಧನೆ ಮಾಡುವವ ಸಾಧನೆಯಲ್ಲಿ ಸಾಧಿಸಿದರೆ ಸಾಮಾನ್ಯ ಜನರು ಹೇಗೆ ಅದನ್ನು ಸಾಧಿಸುವುದು? ಈ ಸಾಮಾನ್ಯ ಜನರೊಳಗೂ ಅದು ಜಾಗೃತವಾಗಿರಬೇಕಂತ ಇದ್ದರೆ ಆಗ ಆಚರಣೆಗಳನ್ನು ತರಬೇಕು. ಸೊ ಇಂಥ ಆಚರಣೆಗಳು ನಮ್ಮ ಒಳಗೆ ಆ ಯೋಗದ ಸ್ಥಿತಿಯನ್ನು ನಮ್ಮ ಮನಸ್ಸಿನಲ್ಲಿ ಜಾಗೃತಗೊಳಿಸ್ತದೆ. ಇಲ್ಲಿ ನಡೆಯುವಂಥ ಕ್ರಿಯೆ, ಹಾಗೆ ಮನಸ್ಸಿನಲ್ಲಿ ಜಾಗೃತಗೊಂಡಂಥ ಚಿತ್ರ, ಹಾಗೆ ಅದರಿಂದ ಉತ್ಪತ್ತಿಗೊಂಡಂಥ ಭಾವನೆಗಳು ಏನುಂಟು ಅದು ನನ್ನ ಶರೀರದಲ್ಲಿರುವಂಥ ಆ ಇರುವ ಸ್ಥಿತಿಯನ್ನು ಅನುಭವಿಸಲಿಕ್ಕೆ ಸಹಕಾರಿಯಾಗ್ತದೆ, ಅಂದರೆ ಯೋಗ ಆಗ್ತದೆ. ದುರ್ಗಾದೇವಿಯು ಮಹಿಷಾಸುರನ ಮೇಲೆ ದಾಳಿ ಮಾಡಿ 9 ದಿನಗಳು ಹೋರಾಡಿ 10ನೆಯ ದಿನ ಅವನನ್ನು ಹತ್ಯೆಗೈದು ಮಹಿಷಮರ್ದಿನಿಯಾದಳು. ಹತ್ಯೆಗೈದ ಸಮಯವು ಅಶ್ವಿಜ ಮಾಸವಾಗಿತ್ತು. ಹಾಗೆ 10 ದಿನದ ನವರಾತ್ರಿಯ ಉತ್ಸವವನ್ನು ಆಚರಿಸ್ತಾರೆ. 10ನೆಯ ದಿನಕ್ಕೆ ವಿಜಯದಶಮಿ ಅಂತ ಹೆಸರು. ಇನ್ನು ಈ ಶ್ರೀರಾಮನು ರಾವಣನನ್ನು ಕೊಂದು ಒಳಿತನ್ನು ವಿನಾಶದಿಂದ ರಕ್ಷಿಸಿದ. ನಾರದರ ವಿನಂತಿಯ ಮೇರೆಗೆ ವ್ರತವನ್ನು ಕೈಗೊಂಡು 10ನೆಯ ದಿನ ರಾವಣನನ್ನು ಕೊಂದ, ಅದಕ್ಕೆ ವಿಜಯದಶಮಿ ಅಂತ ಹೆಸರು. ಇನ್ನು ರಾಮನ ಬಗ್ಗೆ, ರಾಮಾಯಣದ ಬಗ್ಗೆ, ರಾಮತತ್ವದ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ಇನ್ನು ಮಹಾಭಾರತದಲ್ಲಿ ದ್ವಾಪರಾಯುಗದಲ್ಲಿ ವಿರಾಟನ ಗೋವುಗಳನ್ನು ಕೌರವರು ಕದ್ದುಕೊಂಡು ಹೋಗುವಾಗ ಅಜ್ಞಾತವಾಸದಲ್ಲಿದ್ದಂಥ ಪಾಂಡವರು ಶಮಿ ವೃಕ್ಷದಲ್ಲಿ ಅಡಗಿಸಿಟ್ಟಂಥ ಅವರ ಶಸ್ತ್ರಾಸ್ತ್ರಗಳನ್ನು ತೆಗೆದು ಪೂಜಿಸಿದ ದಿನ ವಿಜಯದಶಮಿ. ಹೀಗೆ ಪೂಜಿಸಿ ಕೌರವರಿಂದ ವಿರಾಟನ ಗೋವುಗಳನ್ನು ರಕ್ಷಿಸ್ತಾರೆ. ಈ ಗೋವುಗಳು ಯಾವುದು ಕೇಳಿದರೆ ಮತ್ತೆ ಪುನಃ ಅದು ಈ ನಮ್ಮ ಶರೀರ. ಅಂದರೆ ಗೋವು ಅನ್ನುವಂಥ ಶಬ್ದಕ್ಕೆ 14 ಅರ್ಥಗಳಿದೆ. ಅದರಲ್ಲಿ ಗೋವು ಅಂತೇಳಿದರೆ ದನ, ಹಾಗೆ ಗೋವು ಅಂತೇಳಿದರೆ ನಮ್ಮ ದೇಹ, ಗೋವು ಅಂತೇಳಿದರೆ ಭೂಮಿ, ಗೋವು ಅಂತೇಳಿದರೆ ವೇದ, ಪ್ರಕಾಶ, ಜ್ಞಾನ, ಸೂರ್ಯನ ಕಿರಣ, ಯಾವುದಕ್ಕೆಲ್ಲ ಚಲನಶೀಲತೆ ಗತಿಶೀಲತೆ ಇದೆ ಇವುಗಳೆಲ್ಲವೂ ಗೋವುಗಳು. ಅಂಥ ಗತಿಶೀಲತೆ ಇರುವಂಥ 14 ಗೋವುಗಳು ನಮ್ಮ ಸಹಸ್ರಾರದಿಂದ ಪಾದದವರೆಗೆ 14 ಲೋಕಗಳಲ್ಲಿದೆ. ಈ 14 ಲೋಕಗಳು 14 ಗೋವುಗಳು. ಇದು ನಮ್ಮೊಳಗೆ ಜಾಗೃತವಾಗಿರುವಂಥ ಗೋವುಗಳು. ಇಂಥ ಗೋವುಗಳನ್ನು ಪಾಂಡವರು ರಕ್ಷಿಸಿದ್ರು. ಇನ್ನು ರಾಮಾಯಣದಲ್ಲಿ ರಾವಣನನ್ನು
ರಾಮ ಕೊಂದ ಅಂತ ಹೇಳಿದರೆ ಈ ರಾವಣನಿಗೆ ದಶಾನನ ಅಂತ ಹೆಸರು. ದಶಾನನ ಅಂತ ಹೇಳಿದರೆ 10 ಇಂದ್ರಿಯಗಳ ಮುಖಾಂತರ ನೋಡುವವ ಅಂತ. ಅದು ಎಚ್ಚರ ಸ್ಥಿತಿಯಲ್ಲಿ ನಾನೇ, ಯಾವುದನ್ನು ನಾನಾಗ ಗಣಪತಿ ಅಂತ ಹೇಳಿದೆ, ಆ ಗಣಪತಿಯಲ್ಲಿ ಇಲ್ಲಿ ಎಚ್ಚರದ ಒಂದು ಸ್ಥಿತಿ ನಾನು ಅಂತ ಇದ್ದೇನಲ್ವ, ಈ ನಾನು ಅನ್ನು ಅವ ಕೊಂದ. ಆಗ ಮತ್ತೆ ಪುನಃ ಇಲ್ಲಿ ಈ 9 ಕೋಟೆಗಳು, ಗಣಪತಿ ಮತ್ತು ಆ ಶಿವ, ಪಾರ್ವತಿ, ವಿಷ್ಣು, ಈ ತತ್ವಗಳು ಇಲ್ಲಿ ಉಳಿಯುತ್ತದೆ. ಹಾಗೆ ವಿರಾಟನ ಗೋವುಗಳನ್ನು ಕೌರವರು ಕದ್ದುಕೊಂಡು ಹೋದ ಅಂತೇಳಿದರೆ, ಕೌರವರು ಅಂತ ಹೇಳಿದರೆ ಎಚ್ಚರದ ಸ್ಥಿತಿಯಲ್ಲಿರುವಂಥ ನಾನು ಇಲ್ಲಿ ಧೃತರಾಷ್ಟ್ರ ಅಂತ. ಯಾಕೆಂತ ಹೇಳಿದರೆ ಇಲ್ಲಿ ನನಗೆ ಒಳಗೆ ಏನು ನಡೀತಾ ಉಂಟದು ಕಾಣ್ತಾ ಇಲ್ಲ, ಆದ್ದರಿಂದ ನನಗೆ ಕಣ್ಣು ಕಾಣುವುದಿಲ್ಲ. ಈಗ ಇಂಥ ಕಣ್ಣು ಕಾಣದೇ ಇರುವವನ 100 ಜನ ಮಕ್ಕಳು ಒಳಗಿರುವ ವಿರಾಟನ ಗೋವುಗಳನ್ನು ಅಪಹರಿಸಿದ್ರು ಅಂತ ಹೇಳಿದರೆ ಎಚ್ಚರದ ಸ್ಥಿತಿಗೆ ತಂದ್ರು ಅಂತ ದೇಹವನ್ನು. ಹೀಗೆ ಎಚ್ಚರ ಸ್ಥಿತಿಗೆ ತಂದಂಥ ದೇಹವನ್ನು ಮತ್ತೆ ಪಾಂಡವರು ಆ ಗೋವುಗಳನ್ನು ವಶಪಡಿಸಿಕೊಂಡು ಮತ್ತೆ ಒಳಗಿನ ಸ್ಥಿತಿಗೆ ಇಳಿಸಿದ್ರು. ಈಗ ಒಳಗಿನ ಸ್ಥಿತಿಗೆ ಇಳಿಸಿದಾಗ ಏನಾಗ್ತದೆ, ಪುನಃ ದೇಹ ಭಾವ ಹೋಯ್ತು. ಯಾಕೆ ಹೋಯ್ತು ಅಂತ ಹೇಳಿದರೆ ಅವರಿಗೆ ದೇಹ ಭಾವ ಇಲ್ಲದೆ ಇರುವ ಸ್ಥಿತಿಯಲ್ಲಿ ಅಜ್ಞಾತದಲ್ಲಿರುವುದು, ಅಜ್ಞಾತ ವಾಸದಲ್ಲಿರುವುದು. ಯಾಕಂದರೆ ಈ ಕ್ಷಣವು ನಮ್ಮ ಒಳಗೆ ಆ ಪಾಂಡವರು ಅಜ್ಞಾತದಲ್ಲೇ ಇದ್ದಾರೆ, ಅವರನ್ನು ಇನ್ನೂ ನಾವು ಹೊರಗೆ ತರಲಿಲ್ಲ. ಹಾಗೆ ಅಂಥ ಪಾಂಡವರನ್ನು ಹೊರಗೆ ತರುವಂಥ ಕ್ರಿಯೆ ಇದು. ಆ ಪಾಂಡವರು ಹೊರಗೆ ಈ ಮಹಾಭಾರತದ ಯುದ್ಧವನ್ನು ಗೆಲ್ಲುವಂಥ ಕ್ರಿಯೆ. ಮೊದಲನೇ ದಿನ ಘಟಸ್ಥಾಪನೆ ಅಥವಾ ಕಲಶ ಸ್ಥಾಪನೆ ಅಂತ. ಹೀಗೆ ದೇವಿಯನ್ನು ಕಲಶಕ್ಕೆ ಆವಾಹನೆ ಮಾಡಿ ಅವಳನ್ನು ಪ್ರತಿಷ್ಠಾಪಿಸಿ ಮುಂದೆ ವಿವಿಧ ಅಲಂಕಾರಗಳಿಂದ ಅವಳನ್ನು ಶೃಂಗರಿಸಿ ಪೂಜಿಸ್ತಾ 10ನೆಯ ದಿನ ವಿಜಯದಶಮಿ ಅಂತ. ಈ ಕಾಲಘಟ್ಟದಲ್ಲಿ ಭಾರತದ ಉದ್ದಗಲಕ್ಕೂ ದುರ್ಗಾ ಪೂಜೆಯನ್ನು ಮಾಡುವಂಥ ಪದ್ಧತಿ ಇದೆ. ಹೀಗೆ ಇಂಥ ಪದ್ಧತಿಯಲ್ಲಿ ಕನ್ಯಾ ಪೂಜೆ ಅಂತ ಒಂದು ಪೂಜೆ, ಕನ್ಯೆಯಾದ ಹೆಣ್ಣು ಮಗುವನ್ನು ಪೂಜಿಸುವಂಥ ಪದ್ಧತಿ. ಆ ಮಗುವಿನ ಕಾಲು ತೊಳೆದು ಪಾದ ಪೂಜೆ ಮಾಡಿ, ಹೀಗೆ ಹರಿವಾಣದಲ್ಲಿ ಶೃಂಗಾರದ ವಸ್ತುಗಳು, ಬಟ್ಟೆ, ಹಾಗೆಯೇ ಸಿಹಿ ತಿಂಡಿಗಳನ್ನೆಲ್ಲ ಕೊಟ್ಟು ಆ ಮಗುವಿನ ತಲೆಗೆ ಅಕ್ಕಿಯನ್ನು ಹಾಕಿ ಆ ಮಗುವಿನ ಹತ್ರ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಮಗುವಿನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕಿದೆ. ಈ ಮಗು ಈಗ ಇಲ್ಲಿ ಸಾಕ್ಷಾತ್ ಆ ಶಕ್ತಿಯ ಸ್ವರೂಪ, ದೇವಿಯ ಸ್ವರೂಪ. ಇವಳನ್ನು ಬಾಲಾ ತ್ರಿಪುರ ಸುಂದರಿ ಅಂತ. ಹೀಗೆ ನವದುರ್ಗೆಗಳ ದ್ಯೋತಕವಾಗಿ 9 ಕನ್ಯೆಯರನ್ನು ಕುಳಿಸಿ ಅವರಲ್ಲಿ ಆ ನವದುರ್ಗೆಗಳನ್ನು ಕಾಣುವುದು, ಹಾಗೆಯೇ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥ ಪದ್ಧತಿಯೆಲ್ಲ ಇದೆ ಅಂತ ಹೇಳಿದರೆ ಇಲ್ಲಿ ಆ ಮಗು ಅಲ್ಲ, ಆ ಮಗು ಸಾಕ್ಷಾತ್ ಶಕ್ತಿ, ಸಾಕ್ಷಾತ್ ದುರ್ಗೆ, ಸಾಕ್ಷಾತ್ ದೇವಿ ಅಂತ, ತಾಯಿ ಅಂತ. ಹೀಗೆ ಈ ನವರಾತ್ರಿ ಸ್ತ್ರೀ ಶಕ್ತಿಗಳ ಪ್ರಾಧಾನ್ಯತೆಗೆ ಕೊಟ್ಟಂಥ ಒಂದು ವ್ಯವಸ್ಥೆ. ಇಲ್ಲಿ ಸ್ತ್ರೀಯರನ್ನು ದೇವಿಯಾಗಿ ಕಾಣುವುದು, ಸ್ತ್ರೀಯರನ್ನು ತಾಯಿಯಾಗಿ ಕಾಣುವಂಥ ಒಂದು ಉತ್ಕೃಷ್ಟವಾದ ಕಲ್ಪನೆ. ಹೀಗೆ 9 ಸ್ತ್ರೀಯರನ್ನು, 5 ಸ್ತ್ರೀಯರನ್ನು, ಅಂದರೆ ಇಲ್ಲಿ ಪಂಚದುರ್ಗೆಯರು, ಸಪ್ತಮಾತೃಕೆಯರು, ನವದುರ್ಗೆಯರು, ಹೀಗೆ ಬೇರೆ ಬೇರೆ ಸಂಕಲ್ಪಗಳಲ್ಲಿ ಪೂಜಿಸುವಂಥ ಕ್ರಮ ಇದೆ. ಹಾಗೆ ಅವರಿಂದಲೂ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥ ಕ್ರಮ ಇದೆ. ಇದೆಲ್ಲವೂ ನಮ್ಮ ಒಳಗೆ ಇರುವಂಥ ಶಕ್ತಿಯನ್ನು ಜಾಗೃತಗೊಳಿಸಲಿಕ್ಕೋಸ್ಕರ ಇರುವಂಥದ್ದು. ನಮ್ಮ ಒಳಗಿರುವಂಥ ಆ ಶಕ್ತಿ ಜಾಗೃತಗೊಳ್ಳಬೇಕಿದ್ರೆ ನನ್ನನ್ನು ನಾನು ಕಳೆದುಕೊಳ್ಬೇಕು, ನನ್ನನ್ನು ನಾನು ಇನ್ನೊಂದಕ್ಕೆ ಸಮರ್ಪಿಸಿಕೊಳ್ಬೇಕು, ನಾನು ಇಲ್ಲ ಅಂತ ಆಗಬೇಕು. ಹೇಗೆ ನಾನು ಇಲ್ಲ ಅಂತ ಹೇಳಿದರೆ, ಹೇಗೆ ರಾವಣ ಸತ್ತ, ಹೇಗೆ ಮಹಿಷಾಸುರ ಸತ್ತ, ಹೇಗೆ ಗಣಪತಿಯ ಶಿರವನ್ನು ಕತ್ತರಿಸಿದ ಶಿವ, ಹೇಗೆ ಗೋವುಗಳನ್ನು ಪಾಂಡವರು ಕೌರವರಿಂದ ರಕ್ಷಿಸಿದ್ರು, ಇಂಥ ಎಲ್ಲ ತತ್ವಗಳು ನಮ್ಮ ಒಳಗೆ ನಿರಂತರ ನಡೆಯುವ ಕ್ರಿಯೆಗಳು. ಆದರೆ ಯೋಗ ಆಗಲಿಕ್ಕಿದೆ. ಯೋಗ ಅನ್ನೋದು ಆಗಬೇಕಿದ್ರೆ ನಾವು ಅದನ್ನು ಅನುಭವಿಸಬೇಕಿದ್ರೆ ನಾವು ಅದನ್ನು ಆಚರಣೆಗೆ ತರಬೇಕು. ಇಂಥ ಆಚರಣೆಗಳ ಹಿಂದೆ ಯೋಗದ ತತ್ವ ನಮ್ಮೊಳಗೆ ಕಾರ್ಯಾಚರಿಸುವುದೇ ಇದರ ಪ್ರಧಾನ ಉದ್ದೇಶ. ಹೀಗೆ ಇದೆಲ್ಲವೂ ಕೆಟ್ಟ ಶಕ್ತಿಗಳ ವಿರುದ್ಧವಾಗಿ ಒಳ್ಳೆಯದು ಯಾವುದುಂಟು ಅದು ವಿಜಯ ಸಾಧಿಸುವುದು ಅಂತ. ಇದಕ್ಕೆ ವಿಜಯದಶಮಿ. ಅದಕ್ಕೆ ದಸಹರ, ಹರ ಅಂತ ಹೇಳಿದರೆ ಸೋಲಿಸುವುದು ಅಂತ. ಈ 10 ಸೋಲಿಸುವುದು. ಯಾವುದು 10 ಕೇಳಿದರೆ ಆಗ ನಾನು ರಾವಣನಿಗೆ ದಶಶಿರ ಅಂತ ಹೇಳಿದೆ. ಸೊ ಅಂಥ 10 ತಲೆಯನ್ನು ಸೋಲಿಸುವಂಥ ಕ್ರಿಯೆ. ಹಾಗೆ ಪ್ರತಿಯೊಬ್ಬರೊಳಗೂ ಇಂಥ ತತ್ವ ಯಾವುದು, ಈ ರಾವಣ, ಮಹಿಷಾಸುರ,
ಹಾಗೆ ಬಾಲಗಣಪತಿ, ಹಾಗೆ ಮಹಾಭಾರತದ ಗೋವುಗಳನ್ನು ಕದ್ದುಕೊಂಡು ಹೋಗುವಂಥ ಕ್ರಿಯೆ, ಇದೆಲ್ಲವೂ ನಮ್ಮ ಒಳಗೆ ನಡೆಯುವಂಥ ಕ್ರಿಯೆಗಳೇ. ಸೊ ಇದನ್ನು ನಾವು ಜಾಗೃತಗೊಳಿಸಿಕೊಳ್ಬೇಕು. ಇನ್ನು ಈ ನವದುರ್ಗೆಗಳಿಗೆ ಸಂಬಂಧಪಟ್ಟ ಹಾಗೆ ಆಯಾಯ ದಿನದ ಸ್ವರೂಪದ ವರ್ಣನೆಯನ್ನು ಅದರ ಹಿಂದಿನ ದಿನವೇ ಅಪ್ಲೋಡ್ ಮಾಡಲಾಗುವುದು. ಹೀಗೆ ಇಂದಿನ ಸಂಚಿಕೆಯನ್ನು ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.